ಸಮಸ್ಯೆಗಳಂದ್ರೆ ಇಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳು KR ಅಲ್ಲೇ ಇದಾವೆ. ಯಾಕೆ ಅಂದ್ರೆ ನಾವು 2 ಬಾರಿ ಶಾಸಕರನ್ನ ಆಯ್ಕೆ ಮಾಡಿರ್ತೀವಿ. ಆಯ್ಕೆ ಮಾಡುವಂತ ಸಂದರ್ಭ ಯಾವ ರೀತಿ ಅಂದ್ರೆ ಜನಸಾಮಾನ್ಯರ ಆಯ್ಕೆ ಮಾಡ್ತೀವಿ ಅಂದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಕ್ಷೇತ್ರ ಆಗ್ಬೇಕು. ನಮ್ಮ ಕ್ಷೇತ್ರದಲ್ಲಿ ಎಲ್ಲಾ ಈಗ ನಾವು ರಾಜಾಜಿನಗರ ಹೋಗ್ತಿವಿ, ಕುರುಬ್ರಳ್ಳಿ ಹೋಗ್ತಿವಿ, ಅಲ್ಲೋದ್ರೆ ರೋಡ್ ಎಲ್ಲ ಬಹಳ ಅಗಲವಾಗಿರುತ್ತೆ, ಬಹಳ ಸ್ವಚ್ಛವಾಗಿರುತ್ತೆ. ಮತ್ತೆ ವಯಸ್ಸಾದವ್ರಿಗೆ ವಾಕಿಂಗ್ ಮಾಡ್ಬೇಕಾದ್ರೆ ಪಾರ್ಕಿನ ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಪಾರ್ಕು ಇಲ್ಲ, ರೋಡು ಚೆನ್ನಾಗಿಲ್ಲ, ನೀಟಾಗೂ ಇಲ್ಲ, ಕ್ಲೀನ್ ಆಗೂ ಇಲ್ಲ. ಆದ್ರೆ ಒಂದು ಬಾರಿ ಗೆದ್ದು ಬಿಟ್ಟು ಗೆಲ್ಲಕ್ ಮುಂಚೆ ಬರ್ತಾರೆ, ಎಲೆಕ್ಷನ್ ಇದ್ದಾಗ ಬಂದು ನಾವ್ ಹಂಗ್ ಮಾಡ್ಬಿಡ್ತೀವಮ್ಮ, ಹಿಂಗ್ ಮಾಡ್ತೀವಿ, ನಿಮ್ ಮನೆ ಮಗ ಎಲ್ಲಾ ರೀತಿ ಆಶ್ವಾಸನೆ ಕೊಡ್ತಾರೆ. ಬಟ್ ಗೆದ್ದಾದ್ಮೇಲೆ ಒಂದು ಕಾರ್ಪೊರೇಟರ್ ಎಲೆಕ್ಷನ್ ಆದ್ರೆ ಕಾರ್ಪೊರೇಟರ್ಗಳು ಬರಲ್ಲ, MLA ಎಲೆಕ್ಷನ್ ಆದ್ರೆ MLA ಅವರು ಬರಲ್ಲ. ಜನರ ಪರಿಸ್ಥಿತಿ ಬಹಳ ಹದಗೆಟ್ಟೋಗಿದೆ. ಬದಲಾವಣೆ ಅಂದ್ರೆ ಏನಾಗ್ಬೇಕು ಸರ್? ಬದಲಾವಣೆ ಅಂದ್ರೆ ನಮಗೆ ರಸ್ತೆ ಕಾಮಗಾರಿಗಳು ಸ್ವಚ್ಛವಾಗಿರ್ಬೇಕು, ಒಳಚರಂಡಿ ವ್ಯವಸ್ಥೆ ಅದ್ಭುತವಾಗಿ ಮಾಡ್ಬೇಕು. ಒಬ್ಬ ಶಾಸಕರಂದ್ರೆ ನಾವೇನಕ್ಕೆ ಕೇಳ್ತೀವಿ ಹೇಳಿ? ಶಾಸಕರೇ ನಮಗೆ ದೇವ್ರು ಅಂತ ಪೂಜಿಸ್ತೀವಿ. ಸಿಗ್ತಾರ ಶಾಸಕರು? ಶಾಸಕರು ಸಿಗ್ಬೇಕಂದ್ರೆ ರೆಕಮೆಂಡೇಶನ್ ಇರ್ಬೇಕು, ಲೀಡರ್ಗಳ ಮುಖಾಂತರ ಹೋಗ್ಬೇಕು. ಇನ್ಯಾನೋ ಯಾವ್ದೇ ರೀತಿಯಲ್ಲಿ ಹೋಗಿದ್ರೆ ಅದು ಅವರಲ್ಲಿ ಅವರ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ಕೆಲಸ ಮಾಡಿರೋರ್ಗ್ ಮಾತ್ರ ಅಲ್ಲಿ ಅವಕಾಶಗಳಿರುತ್ತೆ. ಮತ್ತೆ ಮಹಿಳೆಯರಿಗೆ ಎಷ್ಟೋ ಜನಕ್ಕೆ ಈ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳು ಅವ್ರಿಗೆ ತಲುಪೋದೇ ಇಲ್ಲ. ಯಾಕೆ ಅಂದ್ರೆ MLA ಕೋಟ, ಶಾಸಕರ ಕೋಟ ಅಂತಾರೆ. ಆಗ ನಾವು ಯಾರನ್ನ ಮೊರೆ ಹೋಗ್ಬೇಕು? ಕಳೆದ ಬಾರಿ DK ಮೋಹನ್ ಅಂತ ಕಾಂಗ್ರೆಸ್ ಅಭ್ಯರ್ಥಿ ತುಂಬಾ ಪೈಪೋಟಿ ಕೊಟ್ಟಿದ್ರು, ಆದ್ರೆ ರಿಸಲ್ಟ್ ಆಗಿಲ್ಲ. ಏನ್ ಕಾರಣ? DK ಮೋಹನ್ ಬಾಬಣ್ಣ ಅವರು ಜನಸಾಮಾನ್ಯರಿಗೆ ಅವರ ಕೈಯಲ್ಲಾದಂತ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ಬೋದು, ಈಗ ಏನೇ ಒಂದು ಕಷ್ಟ ಅಂತ ಹೋದಾಗ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರು ಸಮಸ್ಯೆ ಅಂತ ಜನಸಾಮಾನ್ಯರು ಹೋದ್ರೆ ಅವರು ಸತತವಾಗಿ 9:30ಗೆ ಅವ್ರ ಆಫೀಸಿಗೆ ಬಂದ್ರೆ 11:30, 12 ಗಂಟೆವರೆಗೂ ಜನರ ಕಷ್ಟ ಸುಖ ಕೇಳೋದಕ್ಕೆ ಸತತವಾಗಿ ಅವ್ರ ಆಫೀಸಲ್ಲಿ ಕುತ್ಕೊಂಡಿರ್ತಾರೆ. ಎಷ್ಟೋ ಜನ ಸಮಸ್ಯೆನ ಅವರು ಈಗ ಹೇಳ್ಬೇಕಂದ್ರೆ KR ಶಾಸಕರಂದ್ರೆ ನಾವು DK ಮೋಹನ್ ಬಾಬಣ್ಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜನರ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರೆ ಅವರು.